ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ನಲ್ಲೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿ 1992ರ ಹಳೆಯ ವಿದ್ಯಾರ್ಥಿಗಳಿಂದ ಗುರುವಂದನಾ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ನಿರೂಪಣೆಯನ್ನು ಶಿಕ್ಷಕಿ ಆಶಾ ಮತ್ತು ಚನ್ನಗಿರಿ ತಾಲೂಕು ಆಹಾರ ಶಿರಸ್ತೇದಾರ್ ಜಯರಾಮ್ ನಡೆಸಿಕೊಟ್ಟರು. ಅತಿಥಿಗಳನ್ನು ಚನ್ನಗಿರಿ ತಾಲೂಕು ಬೆಸ್ಕಾಂ ಎಇ ಮಂಜುನಾಯಕ್ ಸ್ವಾಗತಿಸಿದರು. ಬಳಿಕ ಅಸಿಸ್ಟೆಂಟ್ ಪ್ರೊಫೆಸರ್ ಹಾಲೇಶ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಅಗಲಿದ ಕೆಲವು ಹಳೆಯ ಗುರುಗಳು ಮತ್ತು ಕೆಲವು ಹಳೆಯ ಸ್ನೇಹಿತರಿಗೆ 1 ನಿಮಿಷಗಳ ಕಾಲ ಮೌನಾಚರಣೆ ಸಲ್ಲಿಸಿದರು. ನಂತರ ಎಲ್ಲ ಹಳೆ ವಿದ್ಯಾರ್ಥಿಗಳ ಕಿರುಪರಿಚಯ ಮಾಡಿಕೊಡಲಾಯಿತು. ಈ ವೇಳೆ ಎಲ್ಲಾ ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತಿರುವುದು ಕೂಡ ಕಂಡುಬಂತು. ಸರ್ಕಾರಿ ವೈದ್ಯರು, ತಾಲೂಕು ಬೆಸ್ಕಾಂ ಎಇ ಇಂಜಿನಿಯರ್, ಹಲವು ಮಂದಿ ಶಿಕ್ಷಕರಾಗಿರೋದು ಕೂಡ ಕಂಡುಬಂತು. ಆಹಾರ ಶಿರಸ್ತೇದಾರ್, ಅಸಿಸ್ಟೆಂಟ್ ಪ್ರೊಫೆಸರ್, ಕೆಲವೊಬ್ಬರು ರಾಜಕೀಯ ಕ್ಷೇತ್ರಗಳಲ್ಲಿರೋದು ಕೂಡ ಗೊತ್ತಾಯಿತು. ನಂತರ ಎಲ್ಲ ಗುರುಗಳಿಗೆ ಗುರು ಶಿಷ್ಯರ ಫೋಟೋ ಇರುವ ನೆನಪಿನ ಕಾಣಿಕೆ ನೀಡಿ ಗುರುವಂದನೆ ಮಾಡಲಾಯಿತು. ಬಳಿಕ ಎಲ್ಲರೂ ಗುರುಗಳ ಆಶೀರ್ವಾದ ಪಡೆದುಕೊಂಡರು. ಇದೇ ಸಂದರ್ಭದಲ್ಲಿ ಹಳೆಯ ಗುರುಗಳೊಬ್ಬೊಬ್ಬರೇ ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದ್ರು. ಈ ನಡುವೆ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾ HR ಸತೀಶ್ ಕುಮಾರ್ ಸಾಂದರ್ಭಿಕವಾಗಿರುವಂತಹ ಏನಾಗಲಿ ಮುಂದೆ ಸಾಗುನಿ ಎಂದು ಸುಮಧುರವಾಗಿ ಹಾಡು ಹಾಡಿ ಎಲ್ಲರನ್ನ ರಂಜಿಸಿದ್ರು. ನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಜಯಪ್ಪ ಮಾತನಾಡಿದರು. ಎಲ್ಲಾ ಗುರುಗಳ ಅನಿಸಿಕೆ ಮಾತುಗಳ ನಂತರ ಸಮಾರಂಭವನ್ನ ಮುಕ್ತಾಯಗೊಳಿಸಲಾಯಿತು. ಕಾರ್ಯಕ್ರಮಕ್ಕೆ ನಲ್ಲೂರಿನಲ್ಲಿರುವ ಗೆಳೆಯರಾದ ಪ್ರಕಾಶ್, ನಾಗರಾಜ್, ಗುರುಪ್ರಸನ್ನ, ಶಿವಕುಮಾರ್ ಶೆಟ್ಟಿ, ಮಲ್ಲಿಕಾರ್ಜುನ, ಸುರೇಶ್, ಜಯಪ್ಪ ಹಾಗೂ ಇನ್ನಿತರೆ ಎಲ್ಲರೂ ಶ್ರಮವಹಿಸಿ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದರು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, AB ನ್ಯೂಸ್, ಚನ್ನಗಿರಿ. ಸದರಿ ಶಾಲೆಯಲ್ಲಿ ಅಭ್ಯಾಸ ಮಾಡಿದಂಥ ಎಲ್ಲ ಈ ಶಾಲೆಯ ಕುಡಿಗಳು ಈ ದಿನ ಅದ್ಭುತವಾಗಿರ್ತಕ್ಕಂಥ ಗುರುವಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು, ಈ ಗುರುವಂದನಾ ಕಾರ್ಯಕ್ರಮದಲ್ಲಿ ಅವರಿಗೆ ಕಲಿಸಿದಂಥ ಗುರುಗಳನ್ನು ಕರೆದು ಅವರ ಪಾದ ಮುಟ್ಟಿ ಅವರಿಗೆಲ್ಲರಿಗೂ ನಮಸ್ಕರಿಸಿ ಅವರಿಗೆ ಕಾಣಿಕೆಗಳನ್ನು ಕೊಡೋದ್ರ ಮೂಲಕ ತಮ್ಮ ಯಶಸ್ಸಿನ ಬದುಕಿನ ಹಾದಿಯನ್ನು ಅವರಿಗೆ ತೋರಿಸಿಕೊಟ್ಟಿದ್ದಾರೆ. ಗುರುಬ್ರಹ್ಮ, ಗುರುವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ಎಂಬ ಅಂಕಿತದ ಅಡಿಯಲ್ಲಿ ಗುರು ದೊಡ್ಡವ ಎನ್ನುವುದನ್ನು ಈ ವೇದಿಕೆಯಲ್ಲಿ ತೋರಿಸಿಕೊಟ್ಟು ಬದುಕಿನುದ್ದಕ್ಕೂ ಗುರುವನ್ನು ನೆನೆಸುತ್ತಾ ಪ್ರಗತಿಯನ್ನು ಸಾಧಿಸುತ್ತಾ ಈ ಭವ್ಯ ಭಾರತದ ಸತ್ಪ್ರಜೆಗಳನ್ನು ನಿರ್ಮಾಣ ಮಾಡುವಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಶಕ್ತಿಯನ್ನು ಈ ಗುರುಗಳು ಕೊಟ್ಟಿದ್ದಾರೆ ಎಂಬುದನ್ನು ನನ್ನ ಸ್ವಂತ ಅನುಭವದ ಒಂದು ಹೇಳಬೇಕಾಗುತ್ತೆ. ಹಂಚಿದಷ್ಟು ಹೆಚ್ಚಾಗೋದು ವಿದ್ಯೆ, ನಂಬಿಕೆ ಉಳಿಸ್ಕೊಂಡದ್ದು ಹೆಚ್ಚಾಗೋದು ಪ್ರೀತಿ. ಸಮಾಜದಲ್ಲಿ 3 ಥರ ವ್ಯಕ್ತಿಗಳಿರ್ತಾರೆ. ಕೆಲವರು ತಿಳ್ಕೊಂಡು ಅರ್ಥ ಮಾಡಿಕೊಂಡು ಇರುವುದು ಒಂದು ಗುಂಪು, ತಿಳ್ಕೊಂಡು ಅರ್ಥ ಮಾಡಿಕೊಂಡು ಸಹ ಗುರುಗಳ ಪೀಡಿತ ಹಸು ಸೇವೆ ಮಾಡಿ ಹೊಟ್ಟೆ ಕಿಚ್ಕೊಳ್ಳುವಂಥ ಒಂದು ಗುಂಪು, ಇನ್ನೊಂದು ಏನೊಂದು ತಿಳಿದಂಥ ಒಂದು ಗುಂಪು ಎಲ್ಲ ಕಡೆಯೂ ಇದೆ. ಅದು ನನ್ನ ಇದರಲ್ಲೂ ಗುಂಪಿನಲ್ಲಿ ಹಾಗೆ ನನಗೆ ಅನುಭವ ಅದು. ಎಲ್ಲರಿಗೂ ಕೂಡ ನಮಸ್ಕಾರಗಳು. ಇದು ನನ್ನ ಶಾಲೆ, ನನ್ನ ಗುರುಗಳು, ನನ್ನ ಶಿಷ್ಯ ಕೋಟಿ ಇದೆ ಇಲ್ಲಿ. ಅದು ನನಗೆ ತುಂಬ ಹೆಮ್ಮೆಯ ವಿಷಯ. ನನಗೆ ಇವರಿಗಿಂತಲೂ ಇವರು ಅಣ್ಣದಿರು ಅಕ್ಕದಿರು ತುಂಬ ನೆಚ್ಚಿನ ಶಿಷ್ಯಂತಾಗಿತ್ತು. ಆದರೆ ಇವರು ನಮ್ಮನ್ನು ಕರೆಸಿ ಗುರುತಿಸಿ ನಮಗೆ ಗುರುವಂದನಾ ಸನ್ಮಾನವನ್ನು ನಡೆಸಿಕೊಟ್ಟಿರೋದು ತುಂಬ ಸಂತೋಷ. ಈ ಒಂದು ಅವಕಾಶ ನಮಗೆ ಈ ಅವಧಿಯಲ್ಲೇ ಸಿಕ್ಕಿದ್ದು ನನ್ನ ಪುಣ್ಯ ಅಂತಂದು ಹೇಳ್ಕೊಳ್ತೀನಿ. ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಅನೇಕ ಜನ ಅನೇಕ ಒಳ್ಳೊಳ್ಳೆ ಹುದ್ದೆಯಲ್ಲಿ ಕಾರ್ಯಕ್ರಮವು ಗುರು ಮತ್ತು ಶಿಷ್ಯರ ಅಪೂರ್ವವಾದ ಒಂದು ಸಂಗಮ. ಇದು ತುಂಬ ಒಂದು ಅಭೂತಪೂರ್ಣವಾದಂಥ ಕಾರ್ಯಕ್ರಮ. ಇದು ನಮ್ಮ ಜೀವನದಲ್ಲಿ ಎಂದೂ ಮರೆಯಲಾಗದಂಥ ಒಂದು ಕಾರ್ಯಕ್ರಮವಾಗಿದೆ. ಇಂತಹ ಶಿಷ್ಯಂದಿರು ಒಂದು ಈ ರೀತಿಯ ಒಳ್ಳೆಯ ಭಾವನೆಯನ್ನು ಗುರುಗಳ ಬಗ್ಗೆ ಇಟ್ಟಿದ್ದಕ್ಕಾಗಿಯೇ ಅವರ ಜೀವನ ಅತ್ಯಂತ ಉನ್ನತ ಮಟ್ಟದಲ್ಲಿದೆ. ನಮ್ಮ ಶಿಷ್ಯ ಬಳಗವು ಇನ್ನೂ ಉತ್ತರೋತ್ತರವಾಗಿ ಹೆಚ್ಚಿನ ರೀತಿಯಲ್ಲಿ ಕೀರ್ತಿ ತರುವಂತಾಗಲಿ. ರಾಜ್ಯದಲ್ಲಿ, ದೇಶದಲ್ಲಿ, ವಿದೇಶದಲ್ಲಿ ಕೂಡ ಸಾಕಷ್ಟು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಸಂಯುಕ್ತ ಕಾರ್ಯಕ್ರಮ ಸ್ನೇಹ ಸಮ್ಮೇಳನ ಮತ್ತು 1992ರಲ್ಲಿ ವಿದ್ಯಾರ್ಥಿಗಳಿಂದ ಶಿಕ್ಷಕರಿಗೆ ಒಂದು ಗುರುವಂದನಾ ಕಾರ್ಯಕ್ರಮ ಇಟ್ಕೊಂಡಿರ್ತಕ್ಕಂಥದ್ದು ನಿಜವಾಗ್ಲೂ ತುಂಬಾ ಇದಕ್ಕೆ ಹೇಳೋದಕ್ಕೆ ಪದಗಳೇ ಇಲ್ಲ. ಅಷ್ಟು
ಮನಸ್ಸಿಗೆ ಖುಷಿಯನ್ನು ಕೊಡ್ತಕ್ಕಂಥ ಈ ಒಂದು ಸಂದರ್ಭ. 2 ನಿಮಿಷ ಮಾತಾಡಿದ ಅವಕಾಶ ಕೊಟ್ಟಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಏನಪ್ಪಾ ಅಂದ್ರೆ, ಎಲ್ಲ ವಿದ್ಯಾರ್ಥಿಗಳು ಪರಿಚಯ ಮಾಡ್ಕೊಳ್ಬೇಕಾದ್ರೆ ಎಲ್ಲ ಹೆಸರುಗಳು ಹೇಳಿದ್ರು, ಆದ್ರೆ ನಾನು ಇನ್ಸಿಯಲ್ ಸಮೇತ ಕರಿತಾ ಇದ್ದೆ. ಈಗ KR ವಿಜಯ್ ಇದ್ದಾರೆ, ಇಲ್ಲಿ EL ವಿರೂಪಾಕ್ಷ ಇದ್ದಾರೆ. ಮಕ್ಕಳಿಗೆ ನಿಮಗೆ ಎಷ್ಟೆಷ್ಟು ಜನ ಮಕ್ಕಳಿದ್ದಾರೆ ಅಂದ್ರೆ 1, 2 ಬೇರೆ ಡಿಪಾರ್ಟ್ಮೆಂಟ್ನಾಗಿರೋರಿಗೆ ಶಿಕ್ಷಣ ವೃತ್ತಿಯಲ್ಲಿ ಬಂದಿರತಕ್ಕಂಥ ಗುರುಗಳಿಗೆ ಸಾವಿರಾರು ಜನ. ಇದೇ ಶಾಲೆಯಲ್ಲಿ ನಾನು 13 ವರ್ಷ ಕನ್ನಡ ಶಿಕ್ಷಕನಾಗಿ ಸೇವೆ ಸಲ್ಲಿಸಿದ್ದೇನೆ. ಅದರಲ್ಲಿ 3 ವರ್ಷ ಇನ್ಸ್ಪೆಕ್ಟರ್ ಆಗಿ ಹೋದೆ. ನಮ್ಮ ಗಂಗಾಧರಪ್ಪ ಇದ್ರು, ಬೇಡ ನೀನು ಕಳಿಸ್ಕೊಡಲ್ಲಪ್ಪ, ನೀನು ಭಾರಿ ಸಿಟ್ಟು, ನೀನು ಮಹಿಷುಗಳಿಗೆ ತೊಂದರೆ ಕೊಟ್ಬಿಟ್ಟಿ ಅಂತ ಹಿಂಗೆ ಹೇಳಿದ್ರು. ಆದರೆ ಪ್ರೈಮರಿ ಶಾಲೆಯ ಸ್ಟೇಟ್ ಇವರಿದ್ರು, ಸಂಘದ ಅಧ್ಯಕ್ಷರು ಉಮಾಪತಿ ಅಂತ,